ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ವಿಚಾರದಲ್ಲಿ ರಸ್ತೆ ಮುಖ್ಯನಾ ಅಥವಾ ಮನೆನೇ ಮುಖ್ಯನಾ ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ಯಾಕೆ ಈ ವಿಚಾರ ಅಂತಂದ್ರೆ, ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೆ ರಸ್ತೆ ಎಷ್ಟು ಮುಖ್ಯವಾಗಿರುತ್ತೆ, ರಸ್ತೆನೇ ಮುಖ್ಯವಾಗುತ್ತಾ ಅಥವಾ ಮನೆ ವಾಸ್ತು ಮಾಡ್ಕೊಂಡ್ರೆ ಸಾಕ ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರವಾಗಿ ವಿವರಿಸ್ತೇನೆ. ಅದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳು ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ವಿಡಿಯೋ ನೋಡೋದ್ರಿಂದ ನಾವು ವಾಸ್ತು ವಿಚಾರಗಳನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ, ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇನ್ನೂ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳನ್ನ ವಿಡಿಯೋಗಳು ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ, ವಾಸ್ತು ವಿಚಾರದಲ್ಲಿ ರಸ್ತೆ ಎಷ್ಟು ಮುಖ್ಯ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮನೆ ನಮ್ಮ ಕೈಯಲ್ಲಿರುತ್ತೆ, ಮನೆ ಮಾಡೋದು. ಮನೇನ ಯಾರೋ ಒಂದು ಒಳ್ಳೆ ವಾಸ್ತುವ್ರು ಬಂದು ಮನೆ ಮಾಡಿಬಿಡ್ತಾರೆ. ಆದರೆ ರಸ್ತೆನ ನೀವು ಲೇಔಟಲ್ಲಿ ತೊಗೊಂಡ್ರೆ ಒಂದು ಸ್ಕ್ವೇರ್ ಆಗಿ ಯಾವುದೋ ಒಂದು ರಸ್ತೆ ಇರುತ್ತೆ. ಆದರೆ ನೀವು ಎಲ್ಲಂದ್ರಲ್ಲೇ ಮನೆಗೆ ಕಟ್ಕೊಳೋದು ಅಥವಾ ನೀವೇ ರಸ್ತೆಗಳು ಕ್ರಿಯೇಟ್ ಮಾಡ್ಕೊಳೋವಾಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ರಸ್ತೆ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ಅದರ ವಿಚಾರನೂ ನಿಮಗೆ ಬೋರ್ಡ್ ಮೇಲೆ ವಿವರಣೆ ಮಾಡುತ್ತಾ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ನೋಡಿ, ಉದಾಹರಣೆಗೆ ನಾನು 4 ರಸ್ತೆದು ತಗೊಂಡಿದ್ದೇನೆ. ಯಾವುದೇ ರಸ್ತೆ ಆಗಲಿ ಅದನ್ನ ಯಾವ ರೀತಿ ರಸ್ತೆ ಇರಬೇಕು, ಯಾವ ರೀತಿ ರಸ್ತೆಗಳಿದ್ರೆ ಮನೆಗಳು ಯಾವ ರೀತಿ ಇರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈಗ ಇದು ನಾರ್ತ್, ಸೌತ್, ಈಸ್ಟು, ಇದು ವೆಸ್ಟು. ನಾರ್ತ್ 0 ಡಿಗ್ರಿ ಇರುತ್ತೆ, ಸೌತು 180 ಇರುತ್ತೆ, ಈಸ್ಟು 90 ಇರುತ್ತೆ, ವೆಸ್ಟು 270 ಇರುತ್ತೆ. ತಿರುಗಿಗೆ ನಾರ್ತು 360 ಬಂದು ಎಂಡ್ ಆಗುತ್ತೆ. ಈ ರೀತಿ ಡಿಗ್ರೀಸ್ ವೈಸು ರಸ್ತೆಗಳಿತ್ತು ಅಂದರೆ ನೀವು ಯಾವ ರಸ್ತೆಗೆ ಬೇಕಾದರೂ ಮನೆಗಳು ಕಟ್ಕೊಳ್ಬೋದು. ರಸ್ತೆಗಳು ನೇರವಾಗಿ ಡಿಗ್ರೀಸ್ ವೈಸಲ್ಲಿ ಒಂದು ಸ್ಕ್ವೇರ್ ಆಗಿ, ಒಂದು ನೇರವಾಗಿ ಒಂದೇ ಲೈನ್ ಆಗಿ ರಸ್ತೆ ಹೋದರೆ ತುಂಬ ಒಳ್ಳೆ ರಸ್ತೆ. ಅದು ಸೌತ್ ರೋಡನ ಆಗಲಿ ಅಥವಾ ವೆಸ್ಟ್ ರೋಡ್ ಆದರೂ ಆಗಲಿ ಅಥವಾ ನಾರ್ತ್ ರೋಡ್ ಆದರೂ ಆಗಲಿ, ಒಂದು 5 ಸೈಟ್ಗೋ 4 ಸೈಟ್ಗೋ ಅಥವಾ ಒಂದು ಲೆಂತ್ ಎಷ್ಟೇ ಉದ್ದ ಹೋಗ್ಲಿ, ಒಂದು 90 ಡಿಗ್ರಿಗೆ ಅಥವಾ 0 ಡಿಗ್ರಿಗೆ, 180ಗೆ, 270ಗೆ ಒಂದು ಸ್ಕ್ವೇರ್ ಆಗಿ ಒಂದು ನೀಟಾಗಿ ಒಂದೇ ಲೈನ್ಗೆ ರಸ್ತೆ ಹೋದ್ರೆ ತುಂಬ ಒಳ್ಳೆ ರಸ್ತೆ ಅದು. ಆ ರಸ್ತೆಗಳಲ್ಲಿ ನೀವು ಒಂದು ಒಳ್ಳೆ ರೀತಿಲಿ ಒಂದು ಮನೆ ಕಟ್ಕೊಂಡ್ರೆ ಸಾಕು, ಒಳ್ಳೆ ಜೀವನ ಮಾಡ್ಬೋದು. ಆದರೆ ಕೆಲವೊಂದು ಜಾಗಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ, ಎಕ್ಸ್ಪೆಷಲಿ ಹಳ್ಳಿಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ, ನೀವು ಒಂದು ಲೇಔಟಲ್ಲಿ ಮನೆ ಕಟ್ಟಬೇಕಾದ್ರೆ ಎಲ್ಲ 90 ಡಿಗ್ರಿಗಿದ್ರೆ ತೊಂದರೆ ಇಲ್ಲ, ಅಥವಾ ಒಂದು 5-10 ಡಿಗ್ರಿಗೆ ನೋಡಿ, ಹಿಂಗೆ ಸ್ವಲ್ಪ ಡಿಗ್ರೀಸ್ ವೈಸು ಡಿಫರೆನ್ಸ್ ಇದ್ರೂ ತೊಂದರೆ ಇಲ್ಲ. ಒಂದು 5-10 ಡಿಗ್ರಿ 90 ಡಿಗ್ರಿಗಿಲ್ಲದೆ ರಸ್ತೆಗಳನ್ನ ನೋಡಿ, ಈ ರೀತಿ ಕ್ರಾಸಾಗಿ ರಸ್ತೆಗಳಿರುತ್ತೆ, ಅಥವಾ ಪೂರ್ವದ ರಸ್ತೆ ಈ ರೀತಿ ಇರುತ್ತೆ, ಅಥವಾ ಈ ರೀತಿ ಕ್ರಾಸಾಗಿ ರಸ್ತೆಗಳಿರುತ್ತೆ. ಡಿಗ್ರೀಸ್ ವೈಸು ಇರೋದಿಲ್ಲ, ಅಥವಾ ಇಲ್ಲೋಗಿ ಮುಂದೆ ಎಲ್ಲೋ ಹಿಂಗೆ ಹೋಗೋದು, ಅಥವಾ ಇಲ್ಲೋಗಿ ಇನ್ನೆಲ್ಲೋ ಹಿಂಗೆ ಹೋಗೋದು, ಅಥವಾ ಈ ರಸ್ತೆ ಹಿಂಗೆ ಅಂಕು ಡಂಕಾಗಿ ಹೋಗೋದು. ಒಂದು ರೀತಿ ಯಾವ ರೀತಿ ಅಂಕು ಡಂಕಗಳಾಗಿ ಸೊಟ್ಲಂಪಟ್ಲಿಗೆ ಅಂತ ಹೇಳ್ಬೋದು. ಸೊಟ್ಲಂಪಟ್ಲಿಗೆ ಹೆಂಗಂದ್ರೆ ಹಂಗೆ ರಸ್ತೆಗಳು ಹೋಗೋ ಜಾಗಗಳಲ್ಲಿ ಮನೆ ಕಟ್ಟೋದು ಅಷ್ಟು ಶ್ರೇಷ್ಠ ಅಲ್ಲ. ನೀವು ರಸ್ತೆ ಒಂದೇ ನೇರವಾಗಿರಬೇಕು. ನೀವು ಏನು ಈ ಥರ ರಸ್ತೆಗಳಿರ್ತವೆ ಅದನ್ನು ರಸ್ತೆ ಅನ್ವಯಿಸಿನೇ ಮನೆಗಳು ಮಾಡಬೇಕಾಗುತ್ತೆ. ಅದು ಯಾವುದೇ ರಸ್ತೆ ಆಗಲಿ ರಸ್ತೆ ಅನ್ವಯಿಸಿನೇ ಮನೆ ಮಾಡಬೇಕು. ಮನೆ ಅನ್ವಯಿಸಿ ಯಾವತ್ತೂ ರಸ್ತೆ ಮಾಡೋದಕ್ಕಾಗೋದಿಲ್ಲ. ನೀವು ರಸ್ತೆ ಏನಿರುತ್ತೆ ಆ ರಸ್ತೆಯಂತೆ ಮನೆಗಳು ಮಾಡ್ಕೊಳ್ಳಿ. ಅದು ಸೈಟೇ ಆಗ್ಬೋದು, ಖಾಲಿ ಜಾಗನೇ ಆಗ್ಬೋದು. ಒಂದು ಲೈನ್ ಆಗಿ ರಸ್ತೆ ಇದ್ದು ಆ ರಸ್ತೆಗಳು ನೀವು ಮನೆ ಮಾಡಿಕೊಟ್ರೆ ಆ ಮನೆಗಳು ತುಂಬ ಶ್ರೇಯಸ್ಸು ಮತ್ತು ಡೆವಲಪ್ಮೆಂಟ್ಸ್ ಆಗುತ್ತೆ. ಅಲ್ಲಿ ವಾಸ್ತು ರೀತಿಯಲ್ಲಿ ನೀವು ಡಿಗ್ರೀಸ್ ವೈಸಲ್ಲಿ ಡಿಫ್ರೆನ್ಸ್ಗಳಿದ್ದಾಗ ಅದನ್ನು ನೋಡ್ಕೊಂಡು ಎಲ್ಲಿ ಸೊಪ್ಪು ಬರಬೇಕು, ಎಲ್ಲಿ ಅಡುಗೆ ಮನೆ ಬರಬೇಕು, ವಾಸ್ತು ಪ್ರಕಾರ ಮಾಡ್ಕೊಳೋದ್ರಿಂದ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಅದು ಬಿಟ್ಟು ನೀವೇ ಕ್ರಿಯೇಟ್ ಮಾಡ್ಕೊಳೋದು ರಸ್ತೆಗಳನ್ನ ಹೆಂಗಂದ್ರೆ ಹಂಗೆ ಕ್ರಾಸಾಗಿ ಒಂದು ಯಾವ ರೀತಿ ಒಂದು ಅಂಕು ಡಂಕುಗಳಾಗಿ ರಸ್ತೆಗಳು ಹೋಗೋದು, ಅಥವಾ ಕ್ರಾಸಾಗಿ ಬರೋದು, ಈ ರೀತಿ ಕ್ರಾಸಾಗಿ ಹೋಗಿರೋ ರಸ್ತೆಗಳಿಗೆಲ್ಲ ಮನೆಗಳು ಕಟ್ಟಕ್ಕೆ ಹೋಗೋದು, ಅದೆಲ್ಲ ತುಂಬ ತಪ್ಪಾಗುತ್ತೆ. ಸಪೋಸ್ ನೋಡಿ, ಇದು ರಸ್ತೆ ಅನ್ಕೊಳ್ಳಿ, ಉತ್ತರದ ರಸ್ತೆ ಅಂದಾಗ ನೀವು ಮನೇನ ಹಿಂಗೆ ಕಟ್ಟಿದ್ರೆ 90 ಡಿಗ್ರಿಗೆ ಇಲ್ಲಿ ಉತ್ತರ ವಾಯುವ್ಯ ಜಾಸ್ತಿ ಆಗುತ್ತೆ. ಅದು ತಪ್ಪು. ಉತ್ತರ ವಾಯುವ್ಯ ಜಾಸ್ತಿ ಆದರೆ ಅಲ್ಲಿ
ಮನೆಯಲ್ಲಿ ಶುಭ ಕಾರ್ಯಗಳಾಗೋದಿಲ್ಲ. ನಾವು ರಸ್ತೆ ಕಾಂಪೌಂಡ್ ಮಾಡಿದೀವಿ ಅಂತಂದ್ರೂ ರಸ್ತೆನೂ ಮುಖ್ಯ ಆಗುತ್ತೆ. ರಸ್ತೆ ನಿಮಗೆ ಈಶಾನ್ಯ ಕಟ್ ಮಾಡ್ಕೊಂಡು ಹೋಗುತ್ತೆ, ಉತ್ತರ ಈಶಾನ್ಯನ. ಅದೇ ರೀತಿ ಉತ್ತರ ಈಶಾನ್ಯನ ಬೆಳೆಸ್ಕೊಂಡು ಹೋಗೋದು ಪರವಾಗಿಲ್ಲ, ಆದರೆ ಒಂದು 50 ಡಿಗ್ರಿ ನಡೆಯುತ್ತೆ. ಅದನ್ನು ಮೀರಿ ಬೆಳೆಸ್ಕೊಂಡು ಹೋಗೋವಾಗ ನಿಮಗೆ ಅಲ್ಲಿನೂ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಯಾವುದೇ ಮನೆಗಾಗಲಿ ನೀವು ರಸ್ತೆನೂ ಮುಖ್ಯ ಆಗುತ್ತೆ. ನೀವು ಮನೆ ಕಟ್ಬಿಟ್ಟಿದ್ದೀನಿ ಅಂದರೆ, ನಾನು ಒಳ್ಳೆ ಮನೆ ಕಟ್ಟಿದ್ದೀನಿ ಅಂದರೆ ಆಗೋದಿಲ್ಲ, ಆ ರಸ್ತೆಗೂ ವಾಸ್ತು ಇರುತ್ತೆ. ಹಾಗಾಗಿ ರಸ್ತೆನೇ ಮುಖ್ಯ. ಒಂದು ಒಳ್ಳೆ ರಸ್ತೆ, ಚಿಕ್ಕ ರಸ್ತೆ ಅಂದರೆ ಅದು ಅಷ್ಟು ಪವರ್ ಇರೋದಿಲ್ಲ. ಒಂದು ಒಳ್ಳೆ ರಸ್ತೆ, ಒಂದು 30 ಅಡಿನೋ ಅಥವಾ 20 ಅಡಿನೋ ಅಥವಾ 50 ಅಡಿನೋ ರಸ್ತೆ ಇದ್ರೆ ಅದು ಒಂದು ಒಳ್ಳೆ ರಸ್ತೆ. ಹಾಗಾಗಿ ಕಂಪಲ್ಸರಿ ಮನೆ ಮಾಡಬೇಕು ಅಂದರೆ ರಸ್ತೆ ಇದ್ದರೆ ಮಾತ್ರ ಮನೆ ಮಾಡಿ. ರಸ್ತೆ ಇಲ್ಲದೆ ಮನೆಗಳು ದಯಮಾಡಿ ಮಾಡೋದಕ್ಕೆ ಹೋಗಬೇಡಿ. ನಾವೆಲ್ಲೋ ತೋಟದಲ್ಲಿ ಕಟ್ಕೊತೀವಿ ಅಂದರೆ ಆ ಕಾಂಪೌಂಡ್ವರೆಗೂ, ಆ ಜಾಗದವರೆಗೂ ರಸ್ತೆ ಹೋಗಲೇಬೇಕು. ಯಾಕೆ ಹೇಳ್ತೇನೆ ಈ ಮಾತು ಅಂತಂದರೆ, ರಸ್ತೆಗಳಿಲ್ಲದೆ ನೀವು ಮನೆಗಳು ಕಟ್ಬಿಟ್ಟು ನಾನು ಸುಮ್ಮನೆ ಕಾಲ್ನಡಿಗೆಲ್ಲಿ ಹೋಗ್ತೀನಿ ಅಥವಾ ನಮ್ದು ಅಂಕು ಡೊಂಕಾಗಿದೆ ರಸ್ತೆ ಅಂತಂದರೆ ಆ ಜಾಗಗಳಲ್ಲೆಲ್ಲ ರಿಸಲ್ಟ್ ಬರೋದಿಲ್ಲ. ಹಾಗಾಗಿ ನೀವು ಯಾವುದೇ ಜಾಗ ಆಗಲಿ ನೋಡಿ, ಇದು ಪೂರ್ವದ ರಸ್ತೆ ಈಶಾನ್ಯ ಕಟ್ ಮಾಡ್ಕೊಂಡು ಹೋಗುತ್ತೆ, ಅವಾಗ ಪೂರ್ವ ಆಗ್ನೇಯ ಜಾಸ್ತಿ ಆಗುತ್ತೆ. ಆ ರೀತಿ ಪೂರ್ವ ಆಗ್ನೇಯನು ಜಾಸ್ತಿ ಆಗಬಾರ್ದು, ಅದು ವಾಸ್ತುವಿನ ರೀತಿ ತಪ್ಪಾಗುತ್ತೆ. ಅದೇ ರೀತಿ ದಕ್ಷಿಣ ನೈಋತ್ಯನೂ ಜಾಸ್ತಿ ಆಗಬಾರ್ದು ಅಥವಾ ದಕ್ಷಿಣ ಆಗ್ನೇಯನು ಜಾಸ್ತಿ ಆಗಬಾರ್ದು. ಅದೇ ರೀತಿ ಪಶ್ಚಿಮ ನೈಋತ್ಯನೂ ಜಾಸ್ತಿ ಆಗಬಾರ್ದು. ಹಾಗಾಗಿ ಯಾವುದೇ ರಸ್ತೆ ಆಗಲಿ ರಸ್ತೆಯ ಅನ್ವಯಿಸ್ಕೊಂಡು ಮನೆಗಳು ಮಾಡಿ. ಮನೆ ಅನ್ವಯಿಸ್ಕೊಂಡು ನೀವು ರಸ್ತೆಗಳನ್ನ ಕ್ರಿಯೇಟ್ ಮಾಡಬೇಡಿ. ಆ ರೀತಿ ನೀವು ರಸ್ತೆಗಳು ನೀವೇ ಕ್ರಿಯೇಟ್ ಮಾಡಿ ನಿಮ್ಮ ಮನೆ ಅಂತ ರಸ್ತೆಗಳು ಮಾಡಿಕೊಂಡ್ರೆ ರಿಸಲ್ಟ್ ಬರೋದಿಲ್ಲ. ಅದು ನ್ಯಾಚುರಲ್ ಆಗಿ ರಸ್ತೆ ಸಿಗಬೇಕು, ನ್ಯಾಚುರಲ್ ಆಗಿ ರಸ್ತೆಗಳು ಬರಬೇಕು. ಯಾವತ್ತೂ ಅಷ್ಟೇ ರಸ್ತೆಗಳು ಅನ್ವಯಿಸಿನೇ ಮನೆ ಇರಬೇಕು. ಅಥವಾ ಒಂದು ಒಳ್ಳೆ ರೀತಿ ಒಳ್ಳೆ ಲೇಔಟ್ಗಳಲ್ಲಿ ಮನೆ ಕಟ್ಟಿ. ರಸ್ತೆ ಮುಖ್ಯನಾ ಅಥವಾ ಮನೆ ಮುಖ್ಯನಾ ಅನ್ನೋದೇ ಆದರೆ ರಸ್ತೆನೂ ಮುಖ್ಯ, ರಸ್ತೆ ಅಂತೆ ಮನೆಯೂ ಮುಖ್ಯ ಆಗುತ್ತೆ. ಹಾಗಾಗಿ ಯಾವತ್ತೂ ರಸ್ತೆ ಅನ್ವಯಿಸಿ ಒಂದು ಒಳ್ಳೆ ರಸ್ತೆಗೆ ಮನೆಗಳು ಮಾಡ್ಕೊಳ್ಳಿ. ಕ್ರಾಸಾಗಿ ಎಲ್ಲಿಂದನೋ ಕ್ರಾಸಾಗಿ ಬರೋ ರಸ್ತೆಗಳಿಗೆ, ಕ್ರಾಸಾಗಿ ಹೋಗೋ ರಸ್ತೆಗಳಿಗೆಲ್ಲ ದಯಮಾಡಿ ಮನೆಗಳು ಮಾಡಬೇಡಿ. ಅದು ಕೆಲವೊಂದು ಜಾಗಗಳಿಗೆ ಒಳ್ಳೆ ರೋಡ್ ಇಟ್ಟಾಗುತ್ತೆ, ಕೆಲವೊಂದು ಜಾಗಗಳಿಗೆ ಕೆಟ್ಟ ರೋಡ್ ಇಟ್ಟುಗಳಾಗುತ್ತೆ. ಹಾಗಾಗಿ ಯಾವತ್ತೂ ಅಷ್ಟೇ ಈಶಾನ್ಯ ಕಟ್ ಮಾಡ್ಕೊಂಡು ಉತ್ತರ ಈಶಾನ್ಯನ ಪೂರ್ವ ಈಶಾನ್ಯನ ಕಟ್ ಮಾಡಿಕೊಂಡು ಅಥವಾ ಯಾವುದೋ ಮೂಲೆಗಳನ್ನ ಬೆಳೆಸ್ಕೊಂಡು ರಸ್ತೆಗಳು ಹೋಗ್ತಾ ಇರುತ್ತೆ. ಹಾಗಾಗಿ ರಸ್ತೆ ಮುಖ್ಯನಾ ಮನೆ ಮುಖ್ಯನಾ ಅನ್ನೋದ್ರ ವಿಚಾರವಾಗಿ ರಸ್ತೆನೇ ಮುಖ್ಯ ಆಗುತ್ತೆ, ಆ ನಂತರ ಮನೆ ಮುಖ್ಯ ಆಗುತ್ತೆ. ಫಸ್ಟು ಮನೆಯೇ ಮುಖ್ಯ ಆಗೋದಿಲ್ಲ. ಹಾಗಾಗಿ ಒಂದು ಒಳ್ಳೆ ರಸ್ತೆಗಳಿಗೆ ಒಳ್ಳೆ ರೀತಿಯಲ್ಲಿ ಮನೆ ಕಟ್ಕೊಂಡ್ರೆ ಮಾತ್ರ ಅಲ್ಲಿ ನೀವು ವಾಸ್ತು ರಿಸಲ್ಟ್ಸು ತೊಗೊಬೋದು. ನನಗೆ 2 ರಸ್ತೆ ಬರ್ತಾ ಇದೆ, ನನಗೆ 4 ರಸ್ತೆ ಬರ್ತಾ ಇದೆ, ನಾನು 3 ರಸ್ತೆ ಮಾಡ್ಕೊಂಬಿಡ್ತೀನಿ, ನನ್ನದೇ ಜಮೀನಲ್ಲಿ ಇನ್ನೆಲ್ಲೋ ರಸ್ತೆ ಮಾಡ್ಕೊಂಬಿಡ್ತೀನಿ, ಆ ರೀತಿ ಎಲ್ಲ ಮಾಡಬಾರ್ದು. ನಿಮ್ಮದೇ ಖಾಲಿ ಜಾಗಗಳಲ್ಲಿ ನೀವು ಎಷ್ಟೇ ರಸ್ತೆಗಳು ಮಾಡಿಕೊಂಡ್ರು ಅದು ರಿಸಲ್ಟ್ ಬರೋದಿಲ್ಲ. ಹಾಗಾಗಿ ರಸ್ತೆ ಅಂದಮೇಲೆ ಎಲ್ಲರೂ ಓಡಾಡಬೇಕು, ಸಾರ್ವಜನಿಕವಾಗಿ ಅದು ಓಡಾಟ ಇರೋವಂಥ ರಸ್ತೆಗಳಾಗಬೇಕು. ಅದನ್ನು ಬಿಟ್ಟು ನಾವೇ ಮಾತ್ರ ಓಡಾಡ್ತೀವಿ ಅಂತಂದರೆ, ನಾನು ಸುತ್ತೂ ರಸ್ತೆ ಮಾಡ್ಕೊಂಡಿದ್ದೀನಿ ಅಂದರೆ ಅದು ರಿಸಲ್ಟ್ ಬರೋದಿಲ್ಲ. ಅದರಿಂದ ನಿಮಗೆ ಲಾಭ ಆಗೋದಿಲ್ಲ, ಅದರಿಂದ ನಿಮಗೆ ತೊಂದರೆಗಳೇ ಜಾಸ್ತಿ. ಹಾಗಾಗಿ ಯಾವುದೇ ಒಂದು ರಸ್ತೆನ ನೀವೇ ಎಲ್ಲಂದ್ರಲ್ಲೇ ಹೆಂಗಂದ್ರಂಗೆ ಕ್ರಿಯೇಟ್ ಮಾಡಬೇಡಿ. ಒಂದು ಒಳ್ಳೆ ಲೇಔಟಲ್ಲಿ ಸಾರ್ವಜನಿಕವಾಗಿ 10 ಮನೆಗಳವರು ಓಡಾಡೋ ರೀತಿ ರಸ್ತೆ ಇದ್ದಾಗ ಮಾತ್ರ ಅಲ್ಲಿ ರಿಸಲ್ಟ್ಸ್ ಬರುತ್ತೆ. ಹಾಗಾಗಿ ಒಳ್ಳೆ ರಸ್ತೆಗಳಿಗೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ ರಸ್ತೆಗಳನ್ನ. ಆ ರಸ್ತೆಗಳು ಒಳ್ಳೆ ರೀತಿಯಲ್ಲಿ ಮನೆಗಳು ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ರಿಸಲ್ಟ್ಸ್ ಬರುತ್ತೆ. ನೀವು ರಸ್ತೆನ ನೋಡದೆ, ನೀವು ರಸ್ತೆಗಳನ್ನ ಕರೆಕ್ಟಾಗಿ ಮಾಡಿಕೊಳ್ದೆ ನೀವು ಮನೆಯನ್ನು ಎಷ್ಟೇ ವಾಸ್ತು ಮಾಡಿದ್ರು ರಸ್ತೆನೂ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ರಸ್ತೆಗಳನ್ನ ಫಸ್ಟು ಒಳ್ಳೆ ರಸ್ತೆಗಳಿಗೆ ಆಯ್ಕೆ ಮಾಡ್ಕೊಳ್ಳಿ ಜಾಗಗಳನ್ನ. ಒಳ್ಳೆ ರಸ್ತೆಗೆ ನಿಮ್ಮ ಜಾಗ ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಮನೇನು ವಾಸ್ತುವಿನ ರೀತಿ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ರಸ್ತೆ ಮುಖ್ಯನಾ ಮತ್ತು ಮನೆ ಮುಖ್ಯನಾ ಅನ್ನೋದರ ವಾಸ್ತು ವಿಚಾರದಲ್ಲಿ ನೀವು ಕ್ರಾಸಾಗಿ ಎಲ್ಲೆಲ್ಲೋ ಹೋಗಿರೋ ರಸ್ತೆಗಳಿಗೆಲ್ಲ ನೀವು ಹೆಂಗಂದ್ರಂಗೆ ಮನೆಗೆ ಕಟ್ಕೊಂಡ್ರೆ ಅಲ್ಲಿ ದಯಮಾಡಿ ರಿಸಲ್ಟ್ಸ್ ಬರೋದಿಲ್ಲ. ಮೂಲೆಗಳು ಬೆಳೆಯುತ್ತೆ, ಅಲ್ಲಿಂದ ನಿಮಗೆ ಮೈನಸ್ಸೇ ಆಗೋದು, ಲಾಸೇ ಆಗೋದು. ಹಾಗಾಗಿ ಒಂದು ಒಳ್ಳೆ ರೀತಿಲಿ ಒಳ್ಳೆ ಅನುಕೂಲ ಆಗೋ ರೀತಿ ಒಳ್ಳೆ ರಸ್ತೆಗೆ ಮನೆ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ರಸ್ತೆ ಮುಖ್ಯನಾ ಮನೆ ಮುಖ್ಯನಾ ಅದರ ವಾಸ್ತು ವಿಚಾರ ನಿಮಗೆ ವಿವರಿಸಿದ್ದೇನೆ. ಈ ದಿನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ
ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳನ್ನ ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.